ಈ ಹಿಂದೆ ಸುಮಾರು ಒಂದು 2-3 ತಿಂಗಳ ಹಿಂದೆ ಸತೀಶ್ ಎಂಬುವರು ಕನಕಪುರ ತಾಲೂಕು ಕಲ್ಯಾಣಾಧಿಕಾರಿಗಳಾಗಿರ್ತಾರೆ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ. ನನ್ನ ಹೆಸರು ರಾಜಮೌರ್ಯ ಅಂತ ಹೇಳಿ, ಬಹುಜನ್ ಸಮಾಜ್ ಪಾರ್ಟಿ ರಾಮನಗರ ಜಿಲ್ಲಾಧ್ಯಕ್ಷ. ಈಗಾಗಲೇ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಅವರು ಮಾಡಿರ್ತಕ್ಕಂತಹ ಅಕ್ರಮದ ಬಗ್ಗೆ ಇವತ್ತು ನಾವು ಏನು ಸಂದರ್ಶನವನ್ನು ನೀಡ್ತಾ ಇದ್ದೀವಿ. ಸತೀಶ್ ಅವರು ಸಗಟು ಮಳಿಗೆಯಿಂದ 255.42 ಕ್ವಿಂಟಾಲ್ ಅಕ್ಕಿ ಮತ್ತು 226.59 ಕ್ವಿಂಟಾಲ್ ಗೋಧಿಯನ್ನು ಅಕ್ರಮವಾಗಿ ತಾವೇ ಸಹಿ ಮಾಡಿ ಕನಕಪುರ ಹಿಂದುಳಿದ ವರ್ಗದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಕ್ಕೆ KA 425079 ಎಂಬ ವಾಹನದಲ್ಲಿ ಸಾಗಿಸಿರುತ್ತಾರೆ. ಇದು ಬಂದು ಸಗಟು ಮಳಿಗೆಯ ಮತ್ತು ದಾಸ್ತಾನುಗಳನ್ನು ಸಾಗಿಸುವ ವಾಹನ ಅಲ್ಲ. ಇದು ಒಂದು ಚಿಕ್ಕದು ಒಂದು ಗಾಡಿ, ಏನು ದಾಸೋಹಕ್ಕೆ ಬಳಸುವಂಥ ಒಂದು ವಾಹನವನ್ನು ಬಳಸಿರ್ತಾರೆ. ಏಪ್ರಿಲ್ 1ನೇ ತಾರೀಕು ಏನು ಚುನಾವಣಾ ನೀತಿ ಸಂಹಿತೆ ಆಧಾರದಲ್ಲಿ ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ರಿಂದ ಆ ಸಂದರ್ಭದಲ್ಲಿ ತಾವು ಅಧಿಕಾರದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಮತ್ತು ಮಧುಮಾಲಾ ಅನ್ನುವಂಥವರು ಅಧಿಕಾರದಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ 24ನೇ ತಾರೀಕು ಅವರು ಮರಳಿ ಬಂದು ಅದೇ ಗೋಡೌನಲ್ಲಿ KSFC ಗೋಡೌನ್ ಇದೆಯಲ್ಲ, ಆ ಗೋಡೌನ್ನಲ್ಲಿ ಅವರು ಸುಮಾರು 206 ಕ್ವಿಂಟಾಲ್ ಅಕ್ಕಿ ಮತ್ತು 103 ಕ್ವಿಂಟಾಲ್ ಗೋಧಿಯನ್ನು ಅವರು ಅಧಿಕಾರದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಸಹಿ ಮಾಡಿ ಅದನ್ನು ತಗೊಂಡು ವಿದ್ಯಾರ್ಥಿ ನಿಲಯದ ಕನಕಪುರದ ವಿದ್ಯಾರ್ಥಿ ನಿಲಯ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಹಿಂದುಳಿದ ವರ್ಗದ ವಿದ್ಯಾರ್ಥಿ ನಿಲಯಕ್ಕೆ ಕಳಿಸಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ಡಾಕ್ಯುಮೆಂಟನ್ನು ರೆಡಿ ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡೋದಕ್ಕೆ ಅಂತ ಹೋದಾಗ ಇವರು ಅದನ್ನು ಮಠಕ್ಕೆ ಕಳಿಸಿದ್ದೀವಿ, ಆ ಹೆಸರಲ್ಲಿ ಮಾತ್ರ ತಗೊಂಡಿದ್ದೀವಿ ಅಂತ ಸುಳ್ಳು ಹೇಳಿ ಈ ಗೋಧಿ ಮತ್ತೆ ಅಕ್ಕಿಯನ್ನು ಏನು ಮಾಡ್ತಾರೆ ಅಂತಂದ್ರೆ ಅವರು ಮಠಕ್ಕೆ ಕಳಿಸಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಆದರೆ ಮಠದಲ್ಲಿ ನಾವು ವಿಚಾರಣೆ ಮಾಡಿದಾಗ ಮಠದಲ್ಲಿ ನಾವು ಯಾವುದೇ ರೀತಿ ಬೇಡಿಕೆ ಇಟ್ಟಿಲ್ಲ ಅಂತ ಅಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ನಮಗೆ ವಿಚಾರವನ್ನು ತಿಳಿಸಿರ್ತಾರೆ. ಅದು ದೇಗುಲ ಮಠ ಮತ್ತು ಮುರುಳೇಗವಿ ಮಠ 600 ಕ್ವಿಂಟಾಲ್ಗಿಂತಲೂ ಹೆಚ್ಚು ಅಕ್ಕಿ ಮತ್ತು ಗೋಧಿಯನ್ನು ಅಕ್ರಮವಾಗಿ ಬಿಲ್ ಮಾಡಿಕೊಂಡು ಅದನ್ನೆಲ್ಲ ಏನು ಮಾಡ್ತಾರೆ, ಅವರು ಬೇಕಾದ ಕಡೆ ಕಳಿಸ್ಕೊಂಡು ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಮಠದಿಂದ ಯಾವುದೇ ರೀತಿ ಲೆಟರ್ ಬರದೇ ಇದ್ರೂ ಕೂಡ ಇವರೇ ಲೆಟರ್ನ ಪ್ರಿಪೇರ್ ಮಾಡಿ ಮಠದ ಬಗ್ಗೆ ಆಪಾದನೆ ಮಾಡುವಂಥ ಕೆಲಸವನ್ನು ಏನು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ರವರು ಈ ಹಿಂದೆ ಕನಕಪುರದಲ್ಲಿ ತಾಲೂಕು ಕಲ್ಯಾಣಾಧಿಕಾರಿಗಳಾಗಿದ್ದಂತಹ ಹಿಂದುಳಿದ ವರ್ಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಥರ ಅಕ್ರಮವನ್ನು ಮಾಡಿದ್ದಾರೆ. ಮತ್ತು ಈ ಸಂಬಂಧ ಪೊಲೀಸ್ ಇಲಾಖೆಯಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಇಲಾಖೆಯವರು ಕಂಪ್ಲೇಂಟನ್ನು ತಗೊತಾರೆ, ಆದರೆ FIR ಮಾಡೋದಕ್ಕೆ ನಿರಾಕರಿಸ್ತಾರೆ. ಯಾಕೆ ಅಂತಂದರೆ ಅವ್ರೇನು ಹೇಳ್ತಾರೆ ಅಂತಂದರೆ, ಸೊ ನಿಮಗೆ ಬೇಲಧಿಕಾರಿಯಿಂದ ಇದಕ್ಕೆ ಪರ್ಮಿಷನ್ ತಗೋಬೇಕು, ಹಾಗಾಗಿ ನಿಮಗೆ FIR ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದನ್ನ ವೆರಿಫಿಕೇಶನ್ ಮಾಡಿ ಅದ್ರ ವರದಿ ಆದರೂ ನಮ್ಗೆ ತಿಳಿಸ್ಬೋದಲ್ಲ ಅಂತಂದರೆ ಅವರು ಆಮೆಗತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ಬಿಲಾಲ್ ಅವರು ಕೂಡ ಕೈವಾಡ ಇದೆ ಅನ್ನುವಂಥ ಶಂಕೆಯನ್ನು ನಾವು ವ್ಯಕ್ತಪಡಿಸಬೇಕಾಗತ್ತೆ. ಯಾಕೆ ಅಂತಂದರೆ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಯಾವುದೇ ರೀತಿ ಮಾಹಿತಿಗಳನ್ನು ನೀಡಿಲ್ಲ. ಒಂದು ಅದಾದ ನಂತರ ಏನಾಗುತ್ತೆ ಅಂತಂದರೆ ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಬಿಲಾಲ್ ಅವರು 10 ಗಂಟೆ ರಾತ್ರಿಯಲ್ಲಿ ಹೋಗ್ಬಿಟ್ಟು ಕನಕಪುರ ಟೌನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ, ಅಕ್ಕಿ ಗೋಧಿ ಕಳುವಾಗಿದೆ ಅಂತ. ನಾವು ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಯಾವ ರೀತಿ ಕಳುವಾಗಿದೆ ಅಂತೇಳಿ, ಯಾರು ಕದ್ದಿದ್ದಾರೆ ಅಂತೇಳಿ, ಮತ್ತು ಅದು ಯಾವ ರೀತಿ ಅಕ್ರಮ ಸಾಗಾಟ ಆಗಿದೆ ಅನ್ನೋದನ್ನು ಕೂಡ ಸಮೇತ ನಾವು ಮಾಹಿತಿ ಕೊಟ್ಟರು ಕೂಡ ಅವರು ಯಾವುದೇ ರೀತಿಯಲ್ಲೂ ಆ್ಯಕ್ಷನ್ ತಗೊಳ್ಳೋದೇ ಇಲ್ಲ. ಅಲ್ಲಿ ಕಳ್ತನ ಅಂತ ಹೋಗ್ಬಿಟ್ಟು ಒಂದು ಸುಳ್ಳು ಕಂಪ್ಲೇಂಟನ್ನು ಕೊಟ್ಟು ನೆಪ ಮಾತ್ರಕ್ಕೆ ಎಸ್ಕೇಪ್ ಆಗಿರ್ತಾರೆ. ಮತ್ತು ಅದ್ರ ಜೊತೆಗೆ ಈಗ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದನ್ನು ನಾವು ಅಕ್ರಮವನ್ನು ತಡೆ ಹಿಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಕಂಪ್ಲೇಂಟು ಕೂಡ ಇಮಿಡಿಯೇಟಾಗಿ ಅವರು FIR ಮಾಡೋದಿಲ್ಲ, ಇದುವರೆಗೂ ಮಾಡೇ ಇಲ್ಲ. ಅದಾದ ನಂತರ ಪ್ರೆಸ್ ಮೀಟ್ ಮಾಡಿದ್ಮೇಲೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಹಿಂದುಳಿದ ವರ್ಗದ ಕಲ್ಯಾಣ ಮುಖ್ಯಾಧಿಕಾರಿಗಳು ಬಿಲಾಲ್ ಅಂತ ಏನಿದ್ದಾರೆ ಅವರು ಅದಾದ ನಂತರ ಪ್ರೆಸ್ ಮೀಟ್ ಮಾಡಿದ್ಮೇಲೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಸತೀಶ್ ಅವರು ಎಸ್ಕೇಪ್ ಆಗೋದಕ್ಕೋಸ್ಕರ ಆ ವ್ಯಕ್ತಿಯನ್ನ ಸಸ್ಪೆಂಡ್ ಆಗೋ ರೀತಿ ನೋಡ್ಕೊಂತಾರೆ. ಆ ವ್ಯಕ್ತಿ ಸಸ್ಪೆಂಡ್ ಆದ್ಮೇಲೆ ಪಾಪ ಆತ ಈ ಒಂದು ಘಟನೆಯಿಂದ ಮನನೊಂದು ಹೃದಯಾಘಾತಕ್ಕೊಳಗಾಗಿ ಸಾವನ್ನಪ್ತಾನೆ. ಇದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಈ ಇಲಾಖೆಯ ಒಬ್ಬ ವ್ಯಕ್ತಿಯನ್ನ ಸಾವಿಗೆ ಕಾರಣ ಆಗಿದೆ, ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣ ಆಗಿದೆ ಅಂತ ಈ ಮೂಲಕ ನಾನು ತಿಳಿಸ್ತೀನಿ. ಸತೀಶ್ ಅವರು ಒಂದು ಇಲಾಖೆಯಿಂದ ಏನು ಹಿಂದುಳಿದ ವರ್ಗದ ಇಲಾಖೆ ಇದಾರಲ್ಲ ಅಲ್ಲಿಂದ ಇವಾಗ ಅವರು ಕನ್ನಡ ಸಂಸ್ಕೃತಿ ಇಲಾಖೆಗೆ ವರ್ಗಾವಣೆಗೊಂಡಿದ್ದಾರೆ. ಅಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಈ ಸಂಬಂಧ ಅವರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಸಾಧ್ಯವಾದರೆ ಅವರನ್ನು ಅಮಾನತುಗೊಳಿಸೋದಕ್ಕಿಂತಲೂ ಕೆಲಸದಿಂದ ವಜಾಗೊಳಿಸಬೇಕಂತೇಳಿ ರಾಮನಗರ ಜಿಲ್ಲಾ ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ನಾವು ಒತ್ತಾಯಿಸ್ತೇವೆ. ಕಂಪ್ಲೇಂಟ್ ಮಾಡಿದ ಮೇಲೆ ಅಲ್ಲಿ ಕಳ್ಳತನ ಅಂತ ಮೆನ್ಷನ್ ಮಾಡ್ತಾರೆ ಹೊರತು ಇದು ಸತೀಶ್ ಅವರು ಮಾಡಿರುವಂತಹ ಕೆಲಸ ಸತೀಶ್ ಅವರಿಂದ ಆಗಿರೋದು ಅನ್ನೋ ರೀತಿಯಲ್ಲಿ ಅವರು ಮೆನ್ಷನ್ ಮಾಡ್ದೇನೆ ಸತೀಶ್ರ ಪರವಾಗಿ ಇವರು ಕೂಡ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಬಿಲಾಲ್ ರವರು ಮತ್ತು ಸತೀಶ್ ಅವರು ಇಬ್ಬರನ್ನು ಕೂಡ ಅಮಾನತುಗೊಳಿಸಬೇಕು ಅಂತ ಈ ಮೂಲಕ ಬಹುಜನ್ ಸಮಾಜ್ ಪಾರ್ಟಿ ಒತ್ತಾಯಿಸ್ತದೆ.